ಹೆಲೋ ಫ್ರೆಂಡ್ಸ್, ಅಸ್ಸಲಾಂ ವಾಲೇಕುಮ್, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ಇವತ್ತು ನನ್ನ ಮಗನ ಸ್ಕೂಲಲ್ಲಿ ನಡೆದಿರುವಂಥ ಫಂಕ್ಷನ್ಗಳು ಏನಿದ್ದಾವೆ ಅದು ಹಂತವಾಗಿ ನಾನು ಹಿಡಿದಿದ್ದೇನೆ. ಅದು ವಿಡಿಯೋನ ಮಾಡಿದ್ದೇನೆ. ಅದು ಏನೇನು ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ, ಇದು ಒಂದು ಸಂದರ್ಭ. ಇದೇನಂತ ಅಂದರೆ ಆಪರೇಷನ್ ಸಿಂಧೂರ ಅಂತ ಮಾಡಿದ್ದಾರೆ. ಮಕ್ಕಳು ಕೈ ಸೊನ್ನೆ ಬಾಯಿ ಸೊನ್ನೆ ಮೂಲಕ ಬರೀ ಕೈಯಲ್ಲಿ ಆಪ್ಷನ್ ಮಾಡಿ ಮಾತ್ರ ಇದರಲ್ಲಿ ತೋರಿಸಿದ್ದಾರೆ. ಅವರು ಏನು ಮಾತಾಡಿಲ್ಲ. ಸೊ ಇದು ಒಂದು ನಾನು ನೋಡ್ಬಿಟ್ಟು ನನಗೆ ತುಂಬಾನೇ ಬೇಜಾರಾಯಿತು. ಯಾಕೆ ಅಂತ ಅಂದರೆ ನನಗೆ ಅಲ್ಲಿ ಬೇಜಾರಾಗಿದ್ದು ಚಿಕ್ಕ ಮಗು ಒಂದು ಏನಿದೆ ಅದಕ್ಕೆ ನೋಡಿ ನನಗೆ ತುಂಬ ಬೇಜಾರಾಯಿತು. ಅವತ್ತೊಂದು ದಿನ ನಡೆದಿರುವಂಥ ಘಟನೆ ಏನಿದೆ ಅದು ನನಗೂ ಕೂಡ ಆ ಕ್ಷಣದಲ್ಲಿ ನನಗೆ ನೆನಪು ಬಂತು. ತುಂಬ ಮನಸ್ಸಿಗೆ ನೋವಾಯಿತು. ಯಾಕೆ ಅಂತ ಅಂದರೆ ಅಲ್ಲಿ ಒಂದು ನಮ್ಮ ಇಂಡಿಯಾ ಒಂದು ಫ್ಯಾಮಿಲಿ ಏನಿದೆ ಟೂರ್ ಹೋಗಿದ್ದಂಥ ಟೈಮಲ್ಲಿ ಈ ಥರ ಒಂದು ಸಂದರ್ಭ ನಡೆದಿತ್ತು ಅಲ್ವಾ. ಅದೇ ಸಂದರ್ಭ ಇಲ್ಲಿ ಅವರು ತೋರಿಸ್ತಾ ಇದ್ದಾರೆ. ಸೊ ಆ ಮಗು ನೋಡಿ ಅಳೋ ಥರ ಆಕ್ಟಿಂಗ್ ಮಾಡ್ತಾ ಇದೆ. ಸೊ ಅದನ್ನ ನೋಡ್ಬಿಟ್ಟು ನನಗೂ ಕೂಡ ಅಳ ಬಂತು ಫ್ರೆಂಡ್ಸ್. ಇದನ್ನು ನೋಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳಿ ಕಮೆಂಟ್ಸಲ್ಲಿ ನನಗೂ ಕೂಡ ತಿಳಿಸಿ. ನನಗೆ ಇದು ಒಂದು ಸಂದರ್ಭ ನೋಡಿ ಆ ಕ್ಷಣ ಅಲ್ಲಿ ನಡೆದಿರುವಂಥ ಘಟನೆ ಆಗಿರ್ಬೋದು, ಆ ಕ್ಷಣ ನಡೆದಿರುವಂಥ ನೋವು ಆಗಿರ್ಬೋದು, ನನಗೂ ಕೂಡ ತುಂಬಾ ಮನಸ್ಸಿಗೆ ಅಷ್ಟೇ ನೋವಾಯಿತು ಫ್ರೆಂಡ್ಸ್. ನೋಡಿ, ಈ ರೀತಿ ಆಪರೇಷನ್ ಸಿಂಧೂರ ಅಂತ ನಮ್ಮ ಪಾಪು ಸ್ಕೂಲಲ್ಲಿ ಇದು ತೋರಿಸಿದ್ರು. ಸೊ ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ನಮ್ಮ ಸೈನಿಕರು ಏನಿದ್ದಾರೆ ಅದು ಅವ್ರು ಏನು ಮಾಡಿದ್ರು ಅನ್ನೋದು ಕೂಡ ಅಲ್ಲಿ ತೋರಿಸ್ತಾರೆ. ನೀವು ನೋಡಿ ನಿಮಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಯಾವ ರೀತಿಯಲ್ಲಿ ಆ ಸಂದರ್ಭವನ್ನು ಅವರು ಕೈ ಸೊನ್ನೆ ಬಾಯಿ ಸೊನ್ನೆ ಮಾಡಿ ತೋರಿಸ್ತಾ ಇದ್ದಾರೆ. ಅವ್ರು ಏನು ಮಾತಾಡಿರಲಿಲ್ಲ, ಬರೀ ಕೈ ಸೊನ್ನೆ ಬಾಯಿ ಸೊನ್ನೆಯಲ್ಲಿ ತೋರಿಸ್ತಾ ಇದ್ರು. ನನಗಿಲ್ಲಿ ಕರಳು ಕಿವುಚುವಂಥ ಒಂದು ಸಂಗತಿ ಏನಂದರೆ ಅದು ಚಿಕ್ಕ ಮಗು ಒಂದು ಇದೆ ಅಲ್ವಾ, ಅಲ್ಲಿ ಆ ಚಿಕ್ಕ ಮಗುಗೆ ನೋಡಿ ನನಗೆ ತುಂಬಾನೇ ನೋವಾಯಿತು ಫ್ರೆಂಡ್ಸ್. ಯಾಕೆ ಅಂತ ಅಂದರೆ ಅಲ್ಲೂ ಕೂಡ ನಿಜವಾದ ಘಟನೆಯಲ್ಲೂ ಕೂಡ ಇದೇ ರೀತಿ ನಡೆದಿತ್ತು ಅಲ್ವಾ. ಹಾಗಾಗಿ ನನಗೂ ತುಂಬಾನೇ ಮನಸ್ಸಿಗೆ ನೋವಾಯಿತು. ಇದರಲ್ಲಿ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸಲ್ಲಿ ಈ ಆಪರೇಷನ್ ಸಿಂಧೂರ ಅನ್ನುವಂಥ ಒಂದು ಕಾರ್ಯಕ್ರಮ ಏನಿದೆ ನಮ್ಮ ಪಾಪು ಸ್ಕೂಲಲ್ಲಿ ನಡೆಸಿದ್ದಾರೆ, ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಮತ್ತು ಮುಂದೆ ನೋಡ್ತಾ ಹೋಗಿ. ಅದೇ ಎಲ್ಲ ಫುಲ್ಲು ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಇದರಲ್ಲಿ ಅವರು ತೋರಿಸಿದ್ದಾರೆ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಅದೊಂದು ಕ್ಷಣ ಹೇಗಿತ್ತು ಅಂತ ಅಂದರೆ ನಿಜವಾಗ್ಲೂ ಅವತ್ತು ನಡೆದಿರುವಂಥ ಘಟನೆ ನಮ್ಮ ಕಣ್ಮುಂದೆನೇ ಬಂದು ನಿಂತಿರೋ ಥರ ಇತ್ತು ಫ್ರೆಂಡ್ಸ್. ಆ ರೀತಿ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ನಿರ್ವಹಣೆನ ಮಾಡಿದ್ರು, ತೋರಿಸಿದ್ರು. ಅಲ್ಲಿ ಪರ್ಫಾರ್ಮೆನ್ಸ್ ಏನಿದೆ ಆ ರೀತಿ ತೋರಿಸಿದ್ರು. ನಿಮಗೆ ಈ ಬಗ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ಹೇಳಿ. ನೋಡಿ, ಎಲ್ಲ ಪ್ರತಿಯೊಂದೂ ಅವತ್ತಿನ ದಿನ ಏನೇನು ನಡೆದಿದೆ, ಅವತ್ತಿನ ದಿನ ನಮ್ಮ ಒಂದು ಸೈನಿಕರು ಯಾವ ಥರ ಅವರು ತನ್ನ ಬಲಿದಾನವನ್ನು ಕೊಟ್ಟರು ಅನ್ನೋದೆಲ್ಲ ಪ್ರತಿಯೊಂದು ಕೂಡ ಈ ಇದರಲ್ಲಿ ತೋರಿಸಿದ್ದಾರೆ. ಮಕ್ಕಳು ನೋಡ್ತಾ ಇರ್ಬೋದು ನೀವು. ನನಗೆ ತುಂಬಾನೇ ಖುಷಿ ಆಯಿತು. ಯಾಕೆ ಗೊತ್ತಾ ಫ್ರೆಂಡ್ಸ್, ಅದೊಂದು ಕ್ಷಣ ನನ್ನ ಮಗ ಏನಿದೆ ಅಲ್ಲಿ ಸೈನಿಕನಾಗಿ ಅವನು ಪಾತ್ರವನ್ನು ನಿರ್ವಹಿಸಿದ್ದಾನೆ. ಈ ಸ್ಕೂಲಲ್ಲಿ ಮಾಡಿರುವಂಥ ಪಾತ್ರನೇ ಆಗಲಿ, ಅದೊಂದು ಕ್ಷಣ ನನಗೆ ತುಂಬ ಖುಷಿ ಆಯಿತು. ಯಾಕೆ ಅಂತ ಅಂದರೆ ನನ್ನ ಮಗುವಿಗೆ ಆ ಒಂದು ಜಾಗ ಸಿಕ್ಕಿದೆ ಒಂದು ಕ್ಷಣಕ್ಕೋಸ್ಕರ ಅಂತ ನನಗೆ ತುಂಬಾ ಖುಷಿ ಆಯಿತು ನಿಜವಾಗ್ಲೂ. ಅವನು ಯೂನಿಫಾರ್ಮಲ್ಲಿ ಮುಂದ್ಗಡೆ ಗನ್ ಹಿಡಿದು ಅವನು ಕೂಡ ಮಕ್ಕಳಲ್ಲಿ ಇದ್ದಾನೆ. ನಿಮಗೆ ಆದಷ್ಟು ನಾನು ಅವನಿಗೆ ತೋರಿಸೋದು ನಾನು ನೋಡ್ತೀನಿ ಫ್ರೆಂಡ್ಸ್. ನೋಡಿ, ಅದು ನಂಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ನಿಜವಾಗ್ಲೂ ಹೇಳ್ತೀನಿ, ನನಗೆ ಆ ಕ್ಷಣ ನಂಗೆ ತುಂಬ ಖುಷಿ ಆಯಿತು. ನನ್ನ ಮಗನೂ ಕೂಡ ಯೂನಿಫಾರ್ಮ್ ಹಾಕಿ ಸೈನಿಕನಾಗಿ ದೇಶ ಕಾಯುವಂಥ ಒಂದು ಪಾತ್ರ ಏನಿದೆ ಅದು ಮಾಡ್ತಾ ಇದ್ದಾನೆ ಅಲ್ವಾ. ಅದು ನೋಡ್ಬಿಟ್ಟು ನನಗೆ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನೋಡಿ,
ಇದರಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೂಡ ಪಾತ್ರ ವಹಿಸಿದ್ದಾರೆ. ಯೂನಿಫಾರ್ಮ್ ಹಾಕಿ ಸೈನಿಕರಾಗಿ ನಮ್ಮ ಹೆಣ್ಣು ಮಕ್ಕಳು ಕೂಡ ತುಂಬ ಚೆನ್ನಾಗಿ ಇಲ್ಲಿ ಆ್ಯಕ್ಟಿಂಗ್ನ ಮಾಡಿದ್ದಾರೆ. ಸೈನಿಕರಾಗಿ ನೋಡ್ತಾ ಇರ್ಬೋದು ನೀವು. ಎಷ್ಟು ಖುಷಿ ಆಯಿತು ಗೊತ್ತಾ, ನನಗೆ ಜಾಗ ಸಿಕ್ಕಿರಲಿಲ್ಲ ಫ್ರೆಂಡ್ಸ್. ನಾನು ನಿಂತ್ಕೊಂಡು ಬೆಳಿಗ್ಗೆ 10 ಗಂಟೆಗೆ ಹೋದವಳು, ನಾನು 12:30ವರೆಗೂ ನಾನು ನಿಂತ್ಕೊಂಡೇ ಇದ್ದೆ. ನಾನು ಪ್ರತಿಯೊಂದು ಕೂಡ ನಾನು ವಿಡಿಯೋ ಮಾಡಿದೆ. ಒಂಚೂರು ಕೂಡ ಮಿಸ್ಸಿಂಗ್ ಮಾಡದೆ ಇರೋ ಹಾಗೆ ಜಾಗ ಮಾಡಿ ನಾನು ನಿಂತ್ಕೊಂಡು ವಿಡಿಯೋ ಮಾಡಿದೆ. ನಮ್ಮ ಚಿಕ್ಕ ಪಾಪು ನಿಮಗೆ ಗೊತ್ತಿರೋ ಹಾಗೆ, ಅವಳಿಗೆ ನಾನು ಮನೇಲಿ ಬಿಟ್ಟೋಗಿದ್ದೆ. ನಮ್ಮ ಮನೆಯವರು ಇದ್ದರು, ನಮ್ಮ ಪಾಪುಗೆ ಇಟ್ಕೊಂಡು ಮನೇಲಿದ್ದರು. ನಾನು ಹೋಗಿ ವಿಡಿಯೋ ಮಾಡೋಕ್ಕೋಸ್ಕರ ಹೋಗಿದ್ದೆ. ಇದೆಲ್ಲ ನಾನು ವಿಡಿಯೋ ಮಾಡಬೇಕು. ನಮ್ಮ ಪಾಪು ಸ್ಕೂಲಲ್ಲಿ ಮಾಡುವಂಥ ಫಂಕ್ಷನ್ ನನಗೆ ತುಂಬ ಇಷ್ಟ ಆಗುತ್ತೆ. ಆ ಸ್ಕೂಲಿಗೆ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಅಂದರೆ ನನ್ನ ಮಗನಿಗೆ ಇದೊಂದು ಪಾತ್ರ ಕೊಟ್ಟಿರೋದಕ್ಕೆ ನನಗೆ ತುಂಬ ಖುಷಿ ಆಯಿತು. ಅವನು ಸೈನಿಕನಾಗಿ ಒಂದು 10 ನಿಮಿಷನೇ ಆಗಲಿ ಯೂನಿಫಾರಮನ್ನು ಹಾಕಿ ಆ ಪಾತ್ರವನ್ನು ವಹಿಸಿದ್ದಾನೆ ಅಲ್ವಾ, ಅದಕ್ಕೋಸ್ಕರ ನನಗೆ ತುಂಬಾ ಖುಷಿ ಆಯಿತು. ಅದಕ್ಕೋಸ್ಕರ ನಾನು ಆ ಸ್ಕೂಲಿಗೆ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಇದ್ರ ಬಗ್ಗೆ ನೀವು ಏನಂತೀರಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ ಫ್ರೆಂಡ್ಸ್, ಈ ಪಾತ್ರ ಏನಿದೆ ಅಂತ ಅಂದರೆ ನಮ್ಮ ಸೈನಿಕರು ಏನಿದ್ದಾರೆ ಬಲಿದಾನವನ್ನು ಕೊಟ್ಟಿರುವಂಥ ಪಾತ್ರ ಇದು. ಇದರಲ್ಲಿ ನನಗೆ ತುಂಬಾ ನೋವಿನ ಸಂಗತಿ ಯಾಕೆ ಗೊತ್ತಾ, ಒಂದು ಕ್ಷಣಕ್ಕೋಸ್ಕರ ನನ್ನ ಮಗ ನನ್ನ ಕಣ್ಣು ಮುಂದೆ ಸತ್ತು ಬಿದ್ದಿದ್ದಾನೆ ಅನ್ನೋವಂಥ ಒಂದು ಕ್ಷಣ ಇದು. ಯಾಕೆ ಅಂತ ಅಂದರೆ ಗ್ರೀನ್ ವೇಲ್ ಹಾಕ್ಕೊಂಡು ಏನಲ್ಲ ಅಳ್ತಾ ಇದ್ದಾರೆ, ಅವ್ರ ಮುಂದೆ ಬಿದ್ದಿರುವಂಥ ಹೆಣ ಆಗಿ ನನ್ನ ಮಗ ಆಗಿದ್ದ. ಅದಕ್ಕೋಸ್ಕರ ನನಗೆ ತುಂಬಾ ನೋವಾಯಿತು. ಅದೊಂದು ಕ್ಷಣ ನನಗೆ ದೇವರೇ, ತಾಯಿ ಮುಂದೆ ಮಕ್ಕಳು ಈ ರೀತಿ ಬಿದ್ದಿದ್ರೆ ಅವ್ರ ಕರಳು ಯಾವ ಥರ ಕ್ಯೂಚಿ ಬರುತ್ತೆ ಅನ್ನೋ ಅಂಥ ಒಂದು ಸಂದರ್ಭ ಕೂಡ ನನಗೆ ಕಣ್ಣು ಮುಂದೆ ಬಂತು. ಆ ಪಾತ್ರವನ್ನು ಕೂಡ ನನ್ನ ಮಗ ಅಲ್ಲಿ ಮಾಡಿದ್ದ. ಈ ಸ್ಕೂಲಲ್ಲಿ ಅವನಿಗೆ 2 ಪಾತ್ರವನ್ನು ಕೊಟ್ಟಿದ್ರು. ಅದು ತುಂಬ ಚೆನ್ನಾಗಿ ಅವನು ನಿಭಾಯಿಸಿದ್ದಾನೆ ಅಂತ ನನ್ನ ಅನಿಸಿಕೆ ಅಂತ ಅನಿಸುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಅವನು ನಿಭಾಯಿಸಿದ್ದಾನೆ. ಖುಷಿ ಆಗುತ್ತೆ ನನಗೆ ಈ ರೀತಿ. ಮತ್ತು ಡ್ಯಾನ್ಸ್ ಎಲ್ಲ ಆಗಿರ್ಬೋದು, ತುಂಬ ಚೆನ್ನಾಗಿ ಅಲ್ಲಿ ಪಾತ್ರವನ್ನು ವಹಿಸಿದ್ದಾನೆ ನನ್ನ ಮಗ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಡ್ಯಾನ್ಸಲ್ಲೂ ಇದ್ದಾನೆ, ಮತ್ತು ಅವನು ಸೈನಿಕನಾಗಿ, ಮತ್ತು ಒಂದು ಫಂಕ್ಷನ್ನಲ್ಲಿ ಕೂಡ ಅದರಲ್ಲೂ ಕೂಡ ತೋರಿಸ್ತೀನಿ. ಇನ್ನೊಂದರಲ್ಲಿ ಅವನು ರೆಡ್ ಕಲರ್ ಟೋಪಿ ಹಾಕ್ಕೊಂಡು ಮಾಡಿದ್ದಾನೆ. ನಾನು ಆ ಡ್ಯಾನ್ಸು ಕಾಪಿರೈಟ್ ಬರುತ್ತೆ ಅನ್ನೋದಕ್ಕೋಸ್ಕರ ನಾನು ಫುಲ್ಲು ಮ್ಯೂಟ್ ಮಾಡಿಬಿಟ್ಟು ಸಾಂಗು ನಾನು ಇಲ್ಲಿ ವಾಯ್ಸ್ ರೆಕಾರ್ಡಿಂಗು ಮತ್ತು ಮ್ಯೂಸಿಕ್ ಏನಿದೆ ಅದನ್ನು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಇದ್ರ ಪ್ರಕಾರ ನಿಮ್ಗೆ ಏನು ಅನಿಸುತ್ತೆ ಈ ವಿಡಿಯೋ ಮುಖಾಂತರ ನನಗೆ ನೋಡಿಬಿಟ್ಟು ಹೇಳಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ಆದಷ್ಟು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಯಾಕೆ ಅಂತಂದರೆ ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿದ್ದೀನಿ. ಆದಷ್ಟು ಈ ವಿಡಿಯೋನ ನೋಡಿ ನೀವು ಏನು ಅನಿಸುತ್ತೆ ಅಂತ ಹೇಳಿ ಫ್ರೆಂಡ್ಸ್. ಆಪರೇಷನ್ ಸಿಂಧೂರ ಅಂತ ಮಾಡಿರುವಂಥ ಪಾತ್ರ ಇದು ಆಗಿತ್ತು. ಇದರಲ್ಲಿ ಸೈನಿಕರು ಯಾವ ರೀತಿ ಯುದ್ಧ ಆಡಿದ್ರು, ಯಾವ ರೀತಿ ನಮ್ಮ ದೇಶಕ್ಕೆ ಒಂದು ಒಳ್ಳೆತನವನ್ನು ತಂದರು, ಮತ್ತು ಯಾವ ರೀತಿ ಕಾಪಾಡಿದ್ರು ಅನ್ನೋದ್ರ ಬಗ್ಗೆ ಎಲ್ಲ ಇದರಲ್ಲಿ ಒಂದು ಪಾತ್ರವನ್ನು, ಮತ್ತು ಉಗ್ರಗಾಮಿಗಳಿಗೆ ಏನೈತೆ ಅವರಿಗೆ ಯಾವ ಥರ ಅವರು ಹೊಡೆದ್ರು ಅನ್ನೋದೆಲ್ಲ ಇದರಲ್ಲಿ ಅವರು ಒಂದು ಪಾತ್ರವನ್ನು ನಿಭಾಯಿಸಿದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂತ
ವಿಡಿಯೋದಲ್ಲಿ ನೋಡಿಬಿಟ್ಟು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ನಾನು ನನ್ನ ಕೈಯಲ್ಲಿ ಎಷ್ಟು ಆಗುತ್ತೆ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ನಾನು ಹೇಳಿರೋದ್ರಲ್ಲಿ ಏನಾದರೂ ತಪ್ಪಿದರೆ ಕ್ಷಮೆನೂ ಕೂಡ ಕೇಳ್ತೀನಿ. ಸೊ ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಯಾರೆಲ್ಲ ಹೊಸಬ್ರಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊಳ್ತೀನಿ. ನೋಡಿ ಹೆಣ್ಣು ಮಕ್ಕಳು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಆಡ್ತಾ ಇದ್ದಾರೆ ಅಲ್ವಾ, ತುಂಬ ಖುಷಿ ಆಯಿತು. ಹಿಂದೆಗಡೆ ನಿಲ್ತಿರುವಂಥ ಒಂದು ಪಾತ್ರದಲ್ಲಿ ನನ್ನ ಮಗ ಕೂಡ ಇದ್ದಾನೆ, ಅಲ್ಲಿ ಹುಡುಗರಲ್ಲಿ ನಿಂತಿದ್ದಾನೆ ನನ್ನ ಮಗ. ಇಲ್ಲಿಗೆ ನಾನು ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋ ಮುಖಾಂತರ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.